ಜಿಬಿಎ ನಿರ್ಲಕ್ಷ್ಯ ಅಂತಿರೋ ಅಥವಾ ದುಡ್ಡಿನ ದಾಹ ಅಂತಿರೋ ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಆಟದ ಮೈದಾನಗಳು ಹಾಳಾಗ್ತಾ ಇದೆ ಅನ್ನೋಂಥದ್ದು ಕ್ರೀಡಾಭಿಮಾನಿಗಳ ಆರೋಪ ಆಗಿದೆ. ಜಿಬಿಎ ಅವರು ಕಮರ್ಷಿಯಲ್ ಸಂಕಷ್ಟವನ್ನ ತಂದೊಡ್ತಾ ಇದ್ದಾರೆ. ಜೆಪಿ ಪಾರ್ಕ್ ಈಗ ಆಟದ ಮೈದಾನವಾಗಿ ಉಳಿದಿಲ್ಲ, ಬದಲಿಗೆ ಕಮರ್ಷಿಯಲ್ ಸ್ಪಾಟ್ ಆಗಿದೆ ಅಂತ ಹೇಳಿ ಆಟಗಾರರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆಟದ ಮೈದಾನಗಳಲ್ಲಿ ಎಕ್ಸಿಬಿಷನ್ಗಳ ಹಾವಳಿ ಜೋರಾಗಿದೆ. ಪ್ರತಿ ತಿಂಗಳು ಎಕ್ಸಿಬಿಷನ್ ನಿಂದ ಮೈದಾನ ಹಾಳಾಗ್ತಾ ಇದೆ. 16 ದಿನ ಎಕ್ಸಿಬಿಷನ್ಗಳದ್ದೇ ರಂಗು. ಮಕ್ಕಳಿಗೆ ಮೈದಾನ ಇಲ್ಲ. ದಿನಾ ಪ್ರಾಕ್ಟೀಸ್ಗೆ ಬರೋ ಆಟಗಾರರಿಗೆ ಮೈದಾನದ್ದೇ ಚಿಂತೆಯಾಗಿದೆ. ಇವರು ಕಮರ್ಷಿಯಲ್ ಇವೆಂಟ್ಗಳು ಅಂತ ಹೇಳಿ ದುಡ್ಡಿಗೆ ಬಾಡಿಗೆ ಕೊಡ್ತಾರೆ ಮೈದಾನಗಳನ್ನ. ಇದರಿಂದ ನಮಗೆ ಮೈದಾನ ಉಳಿತಾ ಇಲ್ಲ ಅಂತ ಹೇಳಿ ಆಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಇದು ಇಲ್ಲಿ ಈ ಗ್ರೌಂಡ್ ಇರೋದು ಬಂದ್ಬಿಟ್ಟು ನಮ್ಮ ಸ್ಥಳೀಯ ಅಕ್ಕಪಕ್ಕದ ಸುಮಾರು 4 ಕಿಲೋಮೀಟರ್ಗೆ ಎಲ್ಲೂ ಗ್ರೌಂಡ್ಸ್ ಇಲ್ಲ. ಸೊ ನಮ್ಮ ಅಕ್ಕಪಕ್ಕ ಈ ಕ್ಷೇತ್ರ ಆಗಲಿ ಪಕ್ಕದ ಕ್ಷೇತ್ರದಿಂದ ಎಲ್ಲರೂ ಬಂದು ಇಲ್ಲೇ ತರಬೇತಿ ಪಡಿತಾ ಇದ್ದಾರೆ. ಎಲ್ಲ ಬಂದು ಫ್ರೀ ಕೋಚಿಂಗ್ ನಡೀತಾ ಇದೆ. ಫುಟ್ಬಾಲ್ ಕ್ಯಾಂಪ್ ಇದೆ, ಕ್ರಿಕೆಟ್ ಕ್ಯಾಂಪ್ ಇದೆ, ಬೆಳಗ್ಗೆನೂ ಇದೆ, ಈವ್ನಿಂಗ್ ಇದೆ. ಎಲ್ಲ ಮಕ್ಕಳು ಈಗ ನೋಡಬಹುದು, ಈ ಸಮ್ಮರ್ಗಂತ ಈ ಸ್ಕ್ವಾಶ್ ಇವರು ಸಪರೇಟ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರು ಇಲ್ಲೂ ಬಂದು ಎಲ್ಲ ಸಮ್ಮರ್ಗೆ ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ಇಲ್ಲಿ ಮೈನ್ ಏನ್ ಮಾಡ್ತಾ ಇದ್ದಾರೆ, ಈ ಗ್ರೌಂಡ್ ನ ಬಿಸ್ನೆಸ್ ಪರ್ಪಸ್ ಕಮರ್ಷಿಯಲ್ ಮಾಡ್ಕೊಂತಾ ಇದ್ದಾರೆ. ಬಿಬಿಎಂಪಿಯಲ್ಲೂ ನಾವು ಕೇಳಾಯ್ತು, ಬಿಬಿಎಂಪಿಯಲ್ಲಿ ಹೇಳ್ತಾ ಇದ್ದಾರೆ ನಾವು ಪರ್ಮಿಷನ್ ಕೊಟ್ಟಿಲ್ಲ. ಲೈಕ್ ಆಕ್ಚುಲಿ ಇವಾಗ ತುಂಬಾ ರೇರ್ ಇದೆ ಅಲ್ವಾ ಬೆಂಗಳೂರಲ್ಲಿ ಗ್ರೌಂಡ್ಸ್. ನಮ್ಗೆ ಇವಾಗ ಸ್ವಲ್ಪ ಎಫಿಷಿಯನ್ಸಿ ಕೂಡ ಇಲ್ಲ. ತುಂಬಾ ಎಕ್ಸಿಬಿಷನ್ ಅದು ಇದು ಆದ್ರೆ ಲೈಕ್ ನಮ್ಗೆ ಆಡಕ್ಕೂ ತುಂಬಾ ತೊಂದರೆ ಅದು ಇದು ಆಗ್ತಾ ಇರುತ್ತೆ. ಲೈಕ್ ನಮಗೂ ಇವಾಗ ಹಾಲಿಡೇಸ್ ಇರೋದೇ ಇವಾಗ, ಮತ್ತೆ ಆಮೇಲೆ ಕಾಲೇಜ್ ಸ್ಟಾರ್ಟ್ ಆದ್ರೆ ನಾವು ಬರಕ್ ಆಗಲ್ಲ. ಸೊ ಹಿಂಗೋ ಹಂಗೆ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ನಮಗೂ ಯೂಸ್ ಆಗುತ್ತೆ, ಆಟ ಆಡಕ್ ಚೆನ್ನಾಗಿರುತ್ತೆ. ಲೈಕ್ ಆಕ್ಚುಲಿ ಇವಾಗ ಮತ್ತಿಕೆರೆಯ ಜೆಪಿ ಪಾರ್ಕ್ ಏನಿದೆ, ಅದೆಷ್ಟೋ ಕ್ರೀಡಾಪಟುಗಳಿಗೆ ಮತ್ತೆ ಅದೆಷ್ಟೋ ಸಾರ್ವಜನಿಕರ ಒಂದು ನೆಚ್ಚಿನ ಮೈದಾನ. ಆದ್ರೆ ಇದಿಚ್ಚಿಗೆ ಈ ಒಂದು ಮೈದಾನದಲ್ಲಿ ಆಟಗಳು ಆಗೋದು ಅಥವಾ ಆಟಗಾರರು ಬಂದು ಆಟವನ್ನ ಆಡೋದಕ್ಕಿಂತ ಹೆಚ್ಚಾಗಿ ಎಕ್ಸಿಬಿಷನ್ಗಳು ಮತ್ತೆ ಒಂದಿಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಇದರಿಂದಾಗಿ ಇಲ್ಲಿನ ಒಂದಿಷ್ಟು ಕ್ರೀಡಾಪಟುಗಳು ಅಸಮಾಧಾನವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿ 2 ಮೈದಾನಗಳಿದೆ. ಆ ಒಂದು 2 ಮೈದಾನಗಳಲ್ಲಿ ಜನ ಕಿಕ್ಕಿರಿದು ಸೇರಿರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ದಿನನಿತ್ಯ ಇಲ್ಲಿ ತಿಂಗಳುಗಟ್ಟಲೆ ಎಕ್ಸಿಬಿಷನ್ಗಳಾಗಿರ್ಬೋದು ಮತ್ತೆ ಪ್ರತಿದಿನ ಕಾರ್ಯಕ್ರಮಗಳನ್ನ ಈ ಒಂದು ಮೈದಾನದಲ್ಲಿ ನಡೆಸೋದ್ರಿಂದಾಗಿ ಟೂರ್ನಮೆಂಟ್ ಗಳನ್ನ ನಡೆಸೋದಕ್ಕಾಗಿರ್ಬೋದು ಅಥವಾ ಬೆಳಗಿನ ಹೊತ್ತು ಅಥವಾ ಸಂಜೆ ಹೊತ್ತು ಬಂದು ಪ್ರಾಕ್ಟೀಸ್ ಅನ್ನ ಮಾಡೋದಕ್ಕೆ ಆಗಿರ್ಬೋದು ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಎಕ್ಸಿಬಿಷನ್ಗಳು ಆರಂಭ ಆದ ದಿನಗಳಿಂದಾಗಿ ಈ ಒಂದು ಜಾಗ ಸಂಪೂರ್ಣ ಕಿಕ್ಕಿರಿದು ತುಂಬಿಕೊಂಡಿರುತ್ತೆ. ಯಾವುದೇ ರೀತಿಯಾದಂತಹ ಕ್ರೀಡಾ ಚಟುವಟಿಕೆಗಳು ನಡೆಯೋದಿಲ್ಲ. ಈ ನಿಟ್ಟಿನಲ್ಲಿ ಕ್ರೀಡೆಗಾಗಿ ಮೀಸಲಿಟ್ಟಂತಹ ಮೈದಾನಗಳೇನಿದೆ ಇದೀಗ ಎಕ್ಸಿಬಿಷನ್ ಸೆಂಟರ್ಗಳು ಮತ್ತೆ ಕಾರ್ಯಕ್ರಮಕ್ಕೆ ಬೇಕಾದಂತಹ ಕೇಂದ್ರಗಳು ಆಗಿ ಮಾರ್ಪಾಡಾಗ್ತಾ ಇದೆ. ಇದರ ವಿರುದ್ಧ ಇಲ್ಲಿನ ಕ್ರೀಡಾಪಟುಗಳು ಅಸಮಾಧಾನವನ್ನ ಹೊರ ಹಾಕ್ತಾ ಇರುವಂತದ್ದು. ರಾಜಕೀಯ ಕಾರಣಕ್ಕಾಗಿ ಮೈದಾನವನ್ನ ಬಳಸಲಾಗ್ತಾ ಇದೆ. ಎಲ್ಲಿ ಕ್ರೀಡೆಗಳು ನಡೀಬೇಕು, ಎಲ್ಲಿ ಆಟಗಳು ನಡೀಬೇಕು, ಮಕ್ಕಳು ಬರ್ತಾರೆ, ವಯಸ್ಸಾದವರು ಬರ್ತಾರೆ, ವಾಕಿಂಗ್ ಗಳನ್ನ ಮಾಡ್ತಾರೆ. ಅದ್ರ ಜೊತೆಗೆ ಕ್ರಿಕೆಟ್ ಆಗಿರ್ಬೋದು, ಬೇರೆ ಇನ್ನಿತರ ಕ್ರೀಡೆಗಳಾಗಿರ್ಬೋದು, ಈ ಒಂದು ಮೈದಾನದಲ್ಲಿ ಸತತವಾಗಿ ನಡೀತಾನೆ ಇರುತ್ತೆ. ಮುಂಜಾನೆ ಹೊತ್ತು ಸಂಜೆ ಹೊತ್ತು ಬಂದು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಪ್ರತಿ ತಿಂಗಳಿಗೊಂದು ಬಾರಿ ಎಕ್ಸಿಬಿಷನ್ ಗಳನ್ನ ನಡೆಸಲಾಗುತ್ತೆ. ಅದರ ಜೊತೆಗೆ ಒಂದಿಷ್ಟು ರಾಜಕೀಯ ಕಾರ್ಯಕ್ರಮಗಳನ್ನ ಮಾಡಲಾಗುತ್ತೆ. ಇದರಿಂದಾಗಿ ಇಲ್ಲಿನ ಕ್ರೀಡಾಪಟುಗಳಿಗೆ ಸರಿಯಾಗಿ ಪ್ರಾಕ್ಟೀಸ್ ಅನ್ನ ಮಾಡೋದಕ್ಕಾಗಿರ್ಬೋದು ಅಥವಾ ಬಂದು ಸಂಜೆ ಹೊತ್ತಿಗೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ ಕ್ರಿಕೆಟ್ ಆಡಬೇಕು ಅಂತ ಬಂದ್ರೆ ಅದು ಕೂಡ ಮಾಡ್ಲಿಕ್ಕೆ ಜಾಗಗಳು ಸಿಗೋದಿಲ್ಲ. ಇದರಿಂದಾಗಿ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ರಾಜಕೀಯ ಕಾರ್ಯಕ್ರಮಗಳು ಜೋರಾಗಿ ಈ ಒಂದು ಮೈದಾನದಲ್ಲಿ ನಡೆದ್ರೆ, ಮತ್ತೊಂದು ಕಡೆಯಲ್ಲಿ ಎಕ್ಸಿಬಿಷನ್ಗಳು ಪ್ರತಿ ತಿಂಗಳು ನಡೀತಾ ಇದೆ, ಸಾಗಿ ಬರ್ತಾ ಇದೆ. ಇದರಿಂದಾಗಿ ಇಲ್ಲಿನ ಸ್ಥಳೀಯ ಕ್ರೀಡಾಪಟುಗಳೇನಿದ್ದಾರೆ ಅವರು ಬೇರೆ ಬೇರೆ ಮೈದಾನಗಳನ್ನ ಹುಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರುವಂತದ್ದು. ಇದರ ವಿರುದ್ಧ ಇದೀಗ ಇಲ್ಲಿನ ಕ್ರೀಡಾಪಟುಗಳು ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಈ ಒಂದು ಮೈದಾನದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಮತ್ತೆ ಎಕ್ಸಿಬಿಷನ್ಗಳು ಸಂಪೂರ್ಣವಾಗಿ ನಿಷೇಧ ಆಗಬೇಕು. ಮೈದಾನವಾಗಿಯೇ ಇರಬೇಕು. ಅದು ಆಟಕ್ಕೆ ಅಂತ ಮೀಸಲಾಗಿದೆ, ಅದು ಆಟಕ್ಕೆ ಅಂತಾನೆ ಇರಬೇಕು ಅನ್ನುವಂತಹ ಒಂದು ಮಾತನ್ನ ಕೂಡ ಆಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ. ಜಿಬಿಎ ನಿರ್ಲಕ್ಷ್ಯ ಅಂತಿರೋ ಅಥವಾ ದುಡ್ಡಿನ ದಾಹ ಅಂತಿರೋ ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಆಟದ ಮೈದಾನಗಳು ಹಾಳಾಗ್ತಾ ಇದೆ ಅನ್ನೋಂಥದ್ದು ಕ್ರೀಡಾಭಿಮಾನಿಗಳ ಆರೋಪ ಆಗಿದೆ. ಜಿಬಿಎ ಅವರು ಕಮರ್ಷಿಯಲ್ ಸಂಕಷ್ಟವನ್ನ ತಂದೊಡ್ತಾ ಇದ್ದಾರೆ. ಜೆಪಿ ಪಾರ್ಕ್ ಈಗ ಆಟದ ಮೈದಾನವಾಗಿ ಉಳಿದಿಲ್ಲ, ಬದಲಿಗೆ ಕಮರ್ಷಿಯಲ್ ಸ್ಪಾಟ್ ಆಗಿದೆ ಅಂತ ಹೇಳಿ ಆಟಗಾರರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆಟದ ಮೈದಾನಗಳಲ್ಲಿ ಎಕ್ಸಿಬಿಷನ್ಗಳ ಹಾವಳಿ ಜೋರಾಗಿದೆ. ಪ್ರತಿ ತಿಂಗಳು ಎಕ್ಸಿಬಿಷನ್ ನಿಂದ ಮೈದಾನ ಹಾಳಾಗ್ತಾ ಇದೆ. 16 ದಿನ ಎಕ್ಸಿಬಿಷನ್ಗಳದ್ದೇ ರಂಗು. ಮಕ್ಕಳಿಗೆ ಮೈದಾನ ಇಲ್ಲ. ದಿನಾ ಪ್ರಾಕ್ಟೀಸ್ಗೆ ಬರೋ ಆಟಗಾರರಿಗೆ ಮೈದಾನದ್ದೇ ಚಿಂತೆಯಾಗಿದೆ. ಇವರು ಕಮರ್ಷಿಯಲ್ ಇವೆಂಟ್ಗಳು ಅಂತ ಹೇಳಿ ದುಡ್ಡಿಗೆ ಬಾಡಿಗೆ ಕೊಡ್ತಾರೆ ಮೈದಾನಗಳನ್ನ. ಇದರಿಂದ ನಮಗೆ ಮೈದಾನ ಉಳಿತಾ ಇಲ್ಲ ಅಂತ ಹೇಳಿ ಆಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ಸರ್ ಇದು ಇಲ್ಲಿ ಈ ಗ್ರೌಂಡ್ ಇರೋದು ಬಂದ್ಬಿಟ್ಟು ನಮ್ಮ ಸ್ಥಳೀಯ ಅಕ್ಕಪಕ್ಕ ಸುಮಾರು 4 ಕಿಲೋಮೀಟರ್ಗೆ ಎಲ್ಲೂ ಗ್ರೌಂಡ್ಸ್ ಇಲ್ಲ. ಸೊ ನಮ್ಮ ಅಕ್ಕಪಕ್ಕ ಈ ಕ್ಷೇತ್ರ ಆಗಲಿ ಪಕ್ಕದ ಕ್ಷೇತ್ರದಿಂದ ಎಲ್ಲರೂ ಬಂದು ಇಲ್ಲೇ ತರಬೇತಿ ಪಡಿತಾ ಇದ್ದಾರೆ. ಎಲ್ಲ ಬಂದು ಫ್ರೀ ಕೋಚಿಂಗ್ ನಡೀತಾ ಇದೆ, ಫುಟ್ಬಾಲ್ ಕ್ಯಾಂಪ್ ಇದೆ, ಕ್ರಿಕೆಟ್ ಕ್ಯಾಂಪ್ ಇದೆ, ಬೆಳಗ್ಗೆನೂ ಇದೆ, ಈವ್ನಿಂಗ್ ಇದೆ. ಎಲ್ಲ ಮಕ್ಕಳು ಈಗ ನೋಡಬಹುದು ಈ ಸಮ್ಮರ್ಗಂತ ಈ ಸ್ಕ್ವಾಶ್ ಇವರು ಸಪರೇಟ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ. ಇವರು ಇಲ್ಲೂ ಬಂದು ಎಲ್ಲ ಸಮ್ಮರ್ಗೆ ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ಇಲ್ಲಿ ಮೈನ್ ಏನ್ ಮಾಡ್ತಾ ಇದ್ದಾರೆ, ಈ ಗ್ರೌಂಡ್ ನ ಬಿಸ್ನೆಸ್ ಪರ್ಪಸ್ ಕಮರ್ಷಿಯಲ್ ಮಾಡ್ಕೊಂತಾ ಇದ್ದಾರೆ. BBMP ನಾವು ಕೇಳಾಯ್ತು, BBMP ಹೇಳ್ತಾ ಇದ್ದಾರೆ ನಾವು ಪರ್ಮಿಷನ್ ಕೊಟ್ಟಿಲ್ಲ. ಲೈಕ್ ಆಕ್ಚುಲಿ ಇವಾಗ ತುಂಬಾ ರೇರ್ ಇದೆ ಅಲ್ವಾ ಬೆಂಗಳೂರಲ್ಲಿ ಗ್ರೌಂಡ್ಸ್. ನಮ್ಗೆ ಇವಾಗ ಸ್ವಲ್ಪ ಎಫಿಷಿಯನ್ಸಿ ಕೂಡ ಇಲ್ಲ. ತುಂಬಾ ಎಕ್ಸಿಬಿಷನ್ ಅದು ಇದು ಆದ್ರೆ ಲೈಕ್ ನಮ್ಗೆ ಆಡಕ್ಕೂ ತುಂಬಾ ತೊಂದರೆ ಅದು ಇದು ಆಗ್ತಾ ಇರುತ್ತೆ. ಲೈಕ್ ನಮಗೂ ಇವಾಗ ಹಾಲಿಡೇಸ್ ಇರೋದೇ ಇವಾಗ, ಮತ್ತೆ ಆಮೇಲೆ ಕಾಲೇಜ್ ಸ್ಟಾರ್ಟ್ ಆದ್ರೆ ನಾವು ಬರಕ್ ಆಗಲ್ಲ. ಸೊ ಹಿಂಗೋ ಹಂಗೆ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ನಮಗೂ ಯೂಸ್ ಆಗುತ್ತೆ, ಆಟ ಆಡಕ್ ಚೆನ್ನಾಗಿರುತ್ತೆ. ಲೈಕ್ ಆಕ್ಚುಲಿ ಇವಾಗ ಮತ್ತಿಕೆರೆಯ JP ಪಾರ್ಕ್ ಏನಿದೆ ಅದೆಷ್ಟೋ ಕ್ರೀಡಾಪಟುಗಳಿಗೆ ಮತ್ತೆ ಅದೆಷ್ಟೋ ಸಾರ್ವಜನಿಕರ ಒಂದು ನೆಚ್ಚಿನ ಮೈದಾನ. ಆದ್ರೆ ಇದಿಚ್ಚಿತ್ತಿಗೆ ಈ ಒಂದು ಮೈದಾನದಲ್ಲಿ ಆಟಗಳು ಆಗುವುದು ಅಥವಾ ಆಟಗಾರರು ಬಂದು ಆಟವನ್ನ ಆಡೋದಕ್ಕಿಂತ ಹೆಚ್ಚಾಗಿ ಎಕ್ಸಿಬಿಷನ್ಗಳು ಮತ್ತೆ ಒಂದಿಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಇದರಿಂದಾಗಿ ಇಲ್ಲಿನ ಒಂದಿಷ್ಟು ಕ್ರೀಡಾಪಟುಗಳು ಅಸಮಾಧಾನವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿ 2 ಮೈದಾನಗಳಿದೆ. ಆ ಒಂದು 2 ಮೈದಾನಗಳಲ್ಲಿ ಜನ ಕಿಕ್ಕಿರಿದು ಸೇರಿರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ದಿನನಿತ್ಯ ಇಲ್ಲಿ ತಿಂಗಳುಗಟ್ಟಲೆ ಎಕ್ಸಿಬಿಷನ್ ಗಳಾಗಿರ್ಬೋದು ಮತ್ತೆ ಪ್ರತಿದಿನ ಕಾರ್ಯಕ್ರಮಗಳನ್ನ ಈ ಒಂದು ಮೈದಾನದಲ್ಲಿ ನಡೆಸೋದ್ರಿಂದಾಗಿ ಟೂರ್ನಮೆಂಟ್ ಗಳನ್ನ ನಡೆಸೋದಕ್ಕಾಗಿರ್ಬೋದು ಅಥವಾ ಬೆಳಗಿನ ಹೊತ್ತು ಅಥವಾ ಸಂಜೆ ಹೊತ್ತು ಬಂದು ಪ್ರಾಕ್ಟೀಸ್ ಅನ್ನ ಮಾಡೋದಕ್ಕೆ ಆಗಿರ್ಬೋದು ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಎಕ್ಸಿಬಿಷನ್ ಗಳು ಆರಂಭ ಆದ ದಿನಗಳಿಂದಾಗಿ ಈ ಒಂದು ಜಾಗ ಸಂಪೂರ್ಣ ಕಿಕ್ಕಿರಿದು ತುಂಬಿಕೊಂಡಿರುತ್ತೆ. ಯಾವುದೇ ರೀತಿಯಾದಂತಹ ಕ್ರೀಡಾ ಚಟುವಟಿಕೆಗಳು ನಡೆಯೋದಿಲ್ಲ. ಈ ನಿಟ್ಟಿನಲ್ಲಿ ಕ್ರೀಡೆಗಾಗಿ ಮೀಸಲಿಟ್ಟಂತಹ ಮೈದಾನಗಳೇನಿದೆ ಇದೀಗ ಎಕ್ಸಿಬಿಷನ್ ಸೆಂಟರ್ಗಳು ಮತ್ತೆ ಕಾರ್ಯಕ್ರಮಕ್ಕೆ ಬೇಕಾದಂತಹ ಕೇಂದ್ರಗಳು ಆಗಿ ಮಾರ್ಪಾಡಾಗ್ತಾ ಇದೆ. ಇದರ ವಿರುದ್ಧ ಇಲ್ಲಿನ ಕ್ರೀಡಾಪಟುಗಳು ಅಸಮಾಧಾನವನ್ನ ಹೊರ ಹಾಕ್ತಾ ಇರುವಂತದ್ದು. ರಾಜಕೀಯ ಕಾರಣಕ್ಕಾಗಿ ಮೈದಾನವನ್ನ ಬಳಸಲಾಗ್ತಾ ಇದೆ. ಎಲ್ಲಿ ಕ್ರೀಡೆಗಳು ನಡೀಬೇಕು, ಎಲ್ಲಿ ಆಟಗಳು ನಡೀಬೇಕು, ಮಕ್ಕಳು ಬರ್ತಾರೆ, ವಯಸ್ಸಾದವರು ಬರ್ತಾರೆ, ವಾಕಿಂಗ್ ಗಳನ್ನ ಮಾಡ್ತಾರೆ, ಅದ್ರ ಜೊತೆಗೆ ಕ್ರಿಕೆಟ್ ಆಗಿರ್ಬೋದು, ಬೇರೆ ಇನ್ನಿತರ ಕ್ರೀಡೆಗಳಾಗಿರ್ಬೋದು ಈ ಒಂದು ಮೈದಾನದಲ್ಲಿ ಸತತವಾಗಿ ನಡೀತಾನೆ ಇರುತ್ತೆ. ಮುಂಜಾನೆ ಹೊತ್ತು ಸಂಜೆ ಹೊತ್ತು ಬಂದು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಪ್ರತಿ ತಿಂಗಳಿಗೊಂದು ಬಾರಿ ಎಕ್ಸಿಬಿಷನ್ ಗಳನ್ನ ನಡೆಸಲಾಗುತ್ತೆ. ಅದರ ಜೊತೆಗೆ ಒಂದಿಷ್ಟು ರಾಜಕೀಯ ಕಾರ್ಯಕ್ರಮಗಳನ್ನ ಮಾಡಲಾಗುತ್ತೆ. ಇದರಿಂದಾಗಿ ಇಲ್ಲಿನ ಕ್ರೀಡಾಪಟುಗಳಿಗೆ ಸರಿಯಾಗಿ ಪ್ರಾಕ್ಟೀಸ್ ಅನ್ನ ಮಾಡೋದಕ್ಕಾಗಿರ್ಬೋದು ಅಥವಾ ಬಂದು ಸಂಜೆ ಹೊತ್ತಿಗೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ ಕ್ರಿಕೆಟ್ ಆಡಬೇಕು ಅಂತ ಬಂದ್ರೆ ಅದು ಕೂಡ ಮಾಡ್ಲಿಕ್ಕೆ ಜಾಗಗಳು ಸಿಗೋದಿಲ್ಲ. ಇದರಿಂದಾಗಿ ಅಸಮಾಧಾನವನ್ನ ಹೊರ ಆಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ರಾಜಕೀಯ ಕಾರ್ಯಕ್ರಮಗಳು ಜೋರಾಗಿ ಈ ಒಂದು ಮೈದಾನದಲ್ಲಿ ನಡೆದ್ರೆ ಮತ್ತೊಂದು ಕಡೆಯಲ್ಲಿ ಎಕ್ಸಿಬಿಷನ್ಗಳು ಪ್ರತಿ ತಿಂಗಳು ನಡೀತಾ ಇದೆ, ಸಾಗಿ ಬರ್ತಾ ಇದೆ. ಇದರಿಂದಾಗಿ ಇಲ್ಲಿನ ಸ್ಥಳೀಯ ಕ್ರೀಡಾಪಟುಗಳೇನಿದ್ದಾರೆ ಅವರು ಬೇರೆ ಬೇರೆ ಮೈದಾನಗಳನ್ನ ಹುಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರುವಂತದ್ದು. ಇದರ ವಿರುದ್ಧ ಇದೀಗ ಇಲ್ಲಿನ ಕ್ರೀಡಾಪಟುಗಳು ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಈ ಒಂದು ಮೈದಾನದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಮತ್ತೆ ಎಕ್ಸಿಬಿಷನ್ ಗಳು ಸಂಪೂರ್ಣವಾಗಿ ನಿಷೇಧ ಆಗಬೇಕು. ಮೈದಾನವಾಗಿಯೇ ಇರಬೇಕು. ಅದು ಆಟಕ್ಕೆ ಅಂತ ಮೀಸಲಾಗಿದೆ, ಅದು ಆಟಕ್ಕೆ ಅಂತಾನೆ ಇರಬೇಕು ಅನ್ನುವಂತಹ ಒಂದು ಮಾತನ್ನ ಕೂಡ ಆಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ